ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿ. ಇವತ್ತು ನಾನು ಆಂಧ್ರ ಸ್ಟೈಲಲ್ಲಿ ಬೇಳೆ ಸಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ನಮಗೆ ಮೊದಲು ಆಂಧ್ರ ಸ್ಟೈಲ್ ಬೇಳೆ ಸಾರು ಮಾಡೋಕ್ಕೆ ಏನು ಬೇಕಂದ್ರೆ, ನಾನು 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಅಂತ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ನಂತರ 1 ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದು 5ರಿಂದ 6 ಟೊಮೆಟೊ, ನೆಕ್ಸ್ಟ್ ಪಾಲಕ್ ಸೊಪ್ಪು, ನಂತರ ಧನಿಯಾ, ಕರಿಬೇವು. ಇದು ನಮಗೆ ಬೇಳೆ ಸಾರಿಗೆ ಮಾಡೋಕ್ಕೆ ಬೇಕಾಗ್ತೈತಿ. ಬೇಳೆ ಸಾರು ಮಾಡೋಕ್ಕೆ ನಮಗೆ ಮೊದಲು ಬೇಳೆ ತೊಗೋಬೇಕು. ಇದನ್ನ 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ನಂತರ ನಾವು 1 ಈರುಳ್ಳಿನ ಹಾಕೋಬೇಕು. ಈರುಳ್ಳಿ, ಟೊಮೆಟೊ, ನಂತರ ಕರಿಬೇವು ಕೂಡ ಇದಕ್ಕೆ ಹಾಕಬೇಕು. ನಂತರ ಒಂದು ಸ್ವಲ್ಪ ಧನಿಯಾ ತಗೊಂಡಿದ್ದೀನಿ. ನಂತರ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಂತರ ಇದಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಉಪ್ಪು ಇದು ಹಾಕೋತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ನೀರು ಹಾಕೋಬೇಕು. ನಂತರ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೋದು. ಇದು ನಾವು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಕುಕ್ಕರ್ನಲ್ಲಿ ಇಡಬೇಕು. ಇವಾಗ ನಾವು ಇದನ್ನ 5ರಿಂದ 6 ವಿಷಲ್ ತಗೋಬೇಕು. ಇವಾಗ ನಾನು 5-6 ಸೀಟಿ ಹೊಡೆಸ್ಕೊಂಡೆ ಬೇಳೆನ. ಇವಾಗ ನಾವು ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನಾವು ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿ ಆಗಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳ್ತೀನಿ. ಎಣ್ಣೆನ ಕಾಯಿಸ್ಬೇಕು ಸ್ವಲ್ಪ. ಇವಾಗ ನಾನು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಇದು ಚಟಪಟ ಅಂತ ಸಿಡಿಬೇಕು. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು, ನಂತರ ಕರಿಬೇವು, ಚೆನ್ನಾಗಿ ಸ್ವಲ್ಪ ಕೆಂಪಾಗಬೇಕು ಬೆಳ್ಳುಳ್ಳಿ. ನಂತರ ನಾನು ಇದನ್ನ ಸೈಡ್ ಇಟ್ಕೊಳ್ತೀನಿ. ಇವಾಗ ಅದೇ ಗ್ಯಾಸಲ್ಲಿ ನಾನು ಬೇಳೆನ ಚೆನ್ನಾಗಿ ಮುಚ್ಚಿಟ್ಕೊಳ್ತೀನಿ.
ಕಾಜಿಟ್ಟಿರೋ ಒಗ್ಗರಣೆನ ಇದಕ್ಕೆ ಹಾಕ್ಬೇಕು. ಇವಾಗಿದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ನಾನು ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿಟ್ಟು ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಎರಡು ನಿಮಿಷ ಇದನ್ನ ಸ್ವಲ್ಪ ಕುದಿಸ್ಕೋಬೇಕು. ಇದು ಆಂಧ್ರ ಸ್ಟೈಲ್ ಪಪ್ಪು ಅಂತಾರೆ. ಇದು ತಿನ್ನೋಕೆ ರೈಸ್ನಲ್ಲಿ ಚೆನ್ನಾಗಿರ್ತೈತೆ.